ಇರಾನ್ ಗುಪ್ತಚರ ಮಂತ್ರಿ ಕಾಥೀಬ್ ಫಿನಿಶ್ ಹಾಕಿದ್ದಾರೆ. ಟಾರ್ಗೆಟ್ ಇರಾನಿಯನ್ ಟಾಪ್ ಲೀಡರ್ಸ್ ಅನ್ನೇ ಇಲ್ಲಿ ಮಾಡಲಾಗಿದೆ ಇಸ್ರೇಲ್. ಯಾಕಂತಂದ್ರೆ ಹುಡುಕಿ ಹೊಡಿತಾ ಇರುವಂತಹ ಇರಾನ್ ಗುಪ್ತಚರ ಮಂತ್ರಿ ಕಾಥೀಬ್ ಫಿನಿಶ್ ಹಾಕಿದ್ದಾರೆ. ಟಾರ್ಗೆಟ್ ಇರಾನಿಯನ್ ಟಾಪ್ ಲೀಡರ್ಸ್. ಹುಡುಕಿ ಹೊಡಿತಾ ಇದೆ ಇಸ್ರೇಲ್. ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ರಣದಾಳಿಯನ್ನು ನಡೆಸಿದೆ. ನಿನ್ನೆ ಆಲಿ ಲಾರಿಜಾನಿ, ಇಂದು ಇಂಟೆಲಿಜೆನ್ಸ್ ಮಂತ್ರಿ ಇಸ್ಮಾಯಿಲ್ ಕಾಥೀಬ್ ಹತ್ಯೆ. ಮೂವರು ನಾಯಕರ ಹತ್ಯೆ ಖಚಿತಪಡಿಸಿದ ಇರಾನ್. ಮುಸ್ತಾಬಾ ಎಲ್ಲೇ ಅಡಗಿದ್ರು ಹುಡುಕಿ ಹೊಡಿತೀವಿ, ಕೊಲ್ತೀವಿ. ಮೂವರ ಹತ್ಯೆ ಬೆನ್ನಲ್ಲೇ ಮತ್ತೊಮ್ಮೆ ಗುಡುಗಿದ ಇಸ್ರೇಲ್. ಇರಾನ್ ಗುಪ್ತಚರ ಮಂತ್ರಿ ಕಾಥೀಬ್ ಫಿನಿಶ್ ಹಾಕಿದ್ದಾರೆ. ಇದೀಗ ನೋಡಿ, ಇರಾನಿನ ಟಾಪ್ ಲೀಡರ್ಸ್ ಅನ್ನ ಇಸ್ರೇಲ್ ಹುಡುಕಿ ಹೊಡಿತಾ ಇದೆ. ಎಲ್ಲಿದ್ರು ಬಿಡೋದಿಲ್ಲ, ಹುಡುಕಿ ಹೊಡಿತೀವಿ ಅಂತ ಹೇಳುತ್ತೆ ಇಸ್ರೇಲ್. ಇರಾನ್ನ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ರಣದಾಳಿಯನ್ನ ನಡೆಸಿದೆ. ಇನ್ನು ನಿನ್ನೆ ಆಲಿ ಲಾರಿಜಾನಿ, ಘಮಲ್ ರೇಜಾ ಸುಲೇಮಾನಿ ಹತ್ಯೆ ಆಗುತ್ತೆ. ಇಂದು ಇಂಟೆಲಿಜೆನ್ಸ್ ಮಂತ್ರಿ ಇಸ್ಮಾಯಿಲ್ ಕಾಥೀಬ್ ಹತ್ಯೆ. ಮೂವರು ನಾಯಕರ ಹತ್ಯೆ ಖಚಿತಪಡಿಸಿದ ಇರಾನ್. ಮುಸ್ತಾಬಾ ಎಲ್ಲೇ ಅಡಗಿರಲಿ, ಹುಡುಕಿ ಕೊಲ್ತೀವಿ. ಮೂವರ ಹತ್ಯೆ ಬೆನ್ನಲ್ಲೇ ಮತ್ತೊಮ್ಮೆ ಗುಡುಗಿದ ಇಸ್ರೇಲ್. ನೋಡಿ, ಈಗಾಗಲೇ ಇಸ್ರೇಲ್ ದೊಡ್ಡ ಲೀಡರ್ಸ್ಗಳನ್ನೇ ಟಾರ್ಗೆಟ್ ಮಾಡಿ ಹೊಡಿತಾ ಇರುವಂತದ್ದು. ಇರಾನ್ನ ಯಾರು ಪ್ರಮುಖ ವ್ಯಕ್ತಿಗಳಿದಾರೋ, ಲೀಡರ್ಸ್ಗಳು ಯಾರಿದಾರೋ ಅವುಗಳನ್ನ ಅಲ್ಲಿ ಟಾರ್ಗೆಟ್ ಮಾಡಿ ಹೊಡಿತಾ ಇರುವಂತದ್ದು. ಹಾಗಾಗಿನೇ ಮೊದಲಿಗೆ ಆಯತೊಲ್ಲಾ ಖಮೇನಿಯ ಹತ್ಯೆ ಆಗಿದ್ದು ಅದೇ ಕಾರಣಕ್ಕಾಗಿ. ಮೊದಲಿಗೆ ಅಲ್ಲಿ ಯಾರು ಮುಖ್ಯಸ್ಥರಿದ್ದಾರೆ, ಮುಖ್ಯ ತಲೆಗಳಿದಾವೋ ಅವುಗಳನ್ನೇ ಉರುಳಿಸ್ಬಿಟ್ರೆ ನಮಗೆ ತುಂಬಾ ಯುದ್ಧ ಈಸಿ ಆಗ್ಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇಸ್ರೇಲ್ ಪ್ಲಾನ್ ಅನ್ನ ಮಾಡಿ ಅಲ್ಲಿ ದಾಳಿಯನ್ನ ಮಾಡುತ್ತೆ. ಆ ದಾಳಿಯಲ್ಲಿ ಇಸ್ರೇಲ್ ಸಕ್ಸಸ್ ಸಹಿತ ಆಗುತ್ತೆ. ಈಗ ನೋಡಿ, ಮತ್ತೆ ಮೂವರು ನಾಯಕರನ್ನ ಹೊಡೆದು ಉರುಳಿಸಿರುವಂಥದ್ದು. ಇದ್ರ ಜೊತೆಗೆ ಮುಸ್ತಾಬಾ ಖಮೇನಿ ಎಲ್ಲೇ ಇದ್ರೂ ಬಿಡೋದಿಲ್ಲ ಅಂತ ಹೇಳುತ್ತೆ ಇಸ್ರೇಲ್. ಬಟ್ ಒಂದಿರುವಂತಹ ಇನ್ಫಾರ್ಮೇಶನ್, ರಷ್ಯಾದಲ್ಲಿ ಮುಸ್ತಾಬಾ ಖಮೇನಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಯಾಕಂದ್ರೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಎರಡೂ ಕಾಲುಗಳಿಗೆ ಏಟಾಗಿದೆ ಅಥವಾ ಕಾಲುಗಳೇ ಹೋಗ್ಬಿಟ್ಟಿದೆ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಒಂದಿಷ್ಟು ಸುದ್ದಿಗಳಿರುವಂಥದ್ದು. ಬಟ್ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಇರಾನ್ ಖಚಿತಪಡಿಸಿಲ್ಲ. ಬಟ್ ಇರುವಂತ ಮಾಹಿತಿಯ ಪ್ರಕಾರ ರಷ್ಯಾದಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ಮುಸ್ತಾಬಾ ಖಮೇನಿ ಅನ್ನುವಂಥ ಒಂದಿಷ್ಟು ಇನ್ಫಾರ್ಮೇಶನ್ ಇರುವಂಥದ್ದು. ಬಟ್ ಇದೀಗ ನೋಡಿ ಇಸ್ರೇಲ್ ಏನು ಮೊಸಾದ್ಗಳನ್ನ ಹುಟ್ಟಿ ಹಾಕಿ ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ಮೂಲಕ, ಹ್ಯೂಮನ್ ಇಂಟೆಲಿಜೆನ್ಸ್ ಮೂಲಕ ಅವುಗಳನ್ನ ಪತ್ತೆ ಹಚ್ಚಿ ಯಾರ್ಯಾರು ಯಾವ್ಯಾವ ಅಧಿಕಾರಿಗಳು ಎಲ್ಲಿದ್ದಾರೆ ಅನ್ನುವಂಥದ್ದನ್ನ ಖಚಿತ ಮಾಹಿತಿಯ ಮೇರೆಗೆ ಪತ್ತೆ ಹಚ್ಚಿ ಅವುಗಳನ್ನ ಟಾರ್ಗೆಟ್ ಮಾಡಿ ಹೊಡೆಯುತ್ತೆ. ಅದೇ ರೀತಿಯಾಗಿ ಇಸ್ರೇಲ್ ಇರುವಂತ ಸಾಕಷ್ಟು ರೀತಿಯಾದಂತಹ ಬಲ ನಂಬಿಕೆ ಅಂತ ಅಂದ್ರೆ ಎಲ್ಲೇ ಇರಲಿ, ಹೇಗೆ ಇರಲಿ, ನಾವು ಹೊಡೆಯೋದಂತೂ ಪಕ್ಕ ಅನ್ನುವಂಥ ನಿಟ್ಟಿನಲ್ಲಿ ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಈಗ ಇಸ್ರೇಲ್ನ ದೊಡ್ಡ ದಾಳಿ ಅಂತ ಅಂದ್ರೆ ಏನು, ಟೆಹರಾನ್ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಇರಾನ್ನ ರಾಜಧಾನಿ ಆದಂಥ ಟೆಹರಾನ್ ಮೇಲೆ ದಾಳಿ ನಡೆಸ್ತಾ ಇದೆ. ಟೆಹರಾನ್ ಇದೀಗ ನೋಡಬೇಕು, ಒಂದು ರೀತಿಯಾಗಿ ಸ್ಮಶಾನದ ರೀತಿಯಲ್ಲಿ ಗೋಚರವಾಗುತ್ತೆ ಟೆಹರಾನ್. ಅಷ್ಟರ ಮಟ್ಟಿಗೆ ನಾಶ ಆಗಿ ಹೋಗ್ಬಿಟ್ಟಿದೆ. ಇನ್ನು ಅದರ ಜೊತೆಗೆ ಮತ್ತೊಂದು ಕಡೆ ಇದೀಗ ಇಸ್ರೇಲ್ಗೆ ಇರುವಂಥದ್ದೇನು ಅಂತ ಅಂದ್ರೆ, ಯಾರ್ಯಾರು ಅಧಿಕಾರಿಗಳಿದಾರೋ ಅಂದ್ರೆ ಹೇಳೋರು ಕೇಳೋರು ಯಾರು ಇರಬಾರ್ದು ಇರಾನ್ಗೆ. ಆ ರೀತಿಯಾಗಿ ಅಂದ್ರೆ ಒಂದು ಗೈಡ್ಲೈನ್ಸ್ ಬೇಕಲ್ವಾ. ಈಗ ಇರಾನ್ ಮಾಡ್ಕೊಂಡಂತ ಸ್ಟಾರ್ಟಿಂಗ್ ಅಲ್ಲಿ ಇರಾನ್ಗೆ ಆದಂತ ಎಡವಟ್ಟೆ ಅದು. ಸ್ಟಾರ್ಟಿಂಗ್ ಅಲ್ಲಿ ಇನ್ನು ಆಯತೊಲ್ಲಾ ಖಮೇನಿ ಹತ್ಯೆ ಆಗುತ್ತೆ. ಆ ಹತ್ಯೆ ಆದ ಮೇಲೆ ಇದೀಗ ಇರಾನ್ಗೆ ಯಾವ ರೀತಿಯಾಗಿ ಯುದ್ಧ ಸಾರಬೇಕು ಅನ್ನುವಂತ ಐಡಿಯಾನು ಇರೋದಿಲ್ಲ. ಸೊ ಆ ರೀತಿಯಾಗಿ ಇಸ್ರೇಲ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಯುದ್ಧವನ್ನ ಸಾರ್ತಾ ಇದೆ.